ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಶ್ವಿನ್ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮಸಾಲ ಪಾಪಡ್ ಮಾಡ್ತಿದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ನಾವು ಈವ್ನಿಂಗ್ ಸ್ನ್ಯಾಕ್ಸ್ ತಿನ್ನಕ್ಕೆ ಹೊರಗಡೆ ಹೋಗಿ ಪಾನಿಪುರಿ, ಬೇಲ್ಪುರಿ ಮತ್ತು ಪಾಪಡ್ ಅದೆಲ್ಲ ಹೊರಗಡೆ ತಿಂತೀವಲ್ಲ, ಅದ್ರ ಬದಲು ಮನೆಯಲ್ಲೇ ಈಸಿಯಾಗಿ ಬೇಗನೆ ಮಾಡ್ಕೋಬೋದು ಈ ರೆಸಿಪಿನ. ನಾರ್ಮಲಾಗಿ ಹಪ್ಳನ ಎಣ್ಣೆಲಿ ಫ್ರೈ ಮಾಡ್ತೀವಲ್ಲ, ಅದೇ ಥರ ಆದರೂ ಫ್ರೈ ಮಾಡ್ಕೋಬೋದು. ಇಲ್ಲ ಅಂದರೆ ತವಾ ಮೇಲಾದರೂ ಇಟ್ಟು ಫ್ರೈ ಮಾಡ್ಕೋಬೋದು. ನಾನು ತವಾ ಮೇಲೆ ಇಟ್ಟೇ ಫ್ರೈ ಮಾಡ್ಕೊತಿದ್ದೀನಿ. ಇದನ್ನು ಕಾಟನ್ ಬಟ್ಟೆಯಿಂದಾದರೂ ಪ್ರೆಸ್ ಮಾಡ್ಕೋಬೋದು. ನಾನು ಸೌಟಿಂದನೇ ಪ್ರೆಸ್ ಮಾಡ್ತಿದ್ದೀನಿ. ಸ್ವಲ್ಪ ಇದಕ್ಕೆ ಆಯಿಲ್ ಹಾಕಿ ಫ್ರೈ ಮಾಡ್ಕೊತಿದ್ದೀನಿ. ನೋಡಿ, ಈಗ ಚೆನ್ನಾಗಿ ಫ್ರೈ ಆಗಿದೆ. ಎರಡು ಕಡೆನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕ್ರಂಚಿಯಾಗಿರುತ್ತೆ. ನಾವು ಎಣ್ಣೆಲಿ ಫ್ರೈ ಮಾಡೋಕ್ಕಿಂತ ಈ ಥರ ತವಾ ಮೇಲೆ ಫ್ರೈ ಮಾಡಿದ್ರೆ ತಿನ್ನೋಕ್ಕೆ ಕ್ರಂಚಿಯಾಗಿರುತ್ತೆ. ಈಗ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ದೀನಿ ಅಂದರೆ ಚಿಲ್ಲಿ ಪೌಡರು, ಚಾಟ್ ಮಸಾಲ ಮತ್ತು ಕ್ಯಾರೆಟು, ಟೊಮೊಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ನಾನು ಚೋಚನೂ ತಗೊಂಡಿದ್ದೀನಿ. ಚೋಚು ಆಪ್ಷನಲ್ಲು, ಬೇಕು ಅಂದರೆ ಹಾಕೋಬೋದು. ಕೆಲವರು ಸೌತೆಕಾಯಿನೂ ಹಾಕ್ತಾರೆ, ಬಟ್ ನಾನು ಸೌತೆಕಾಯಿ ಹಾಕಿಲ್ಲ. ಈಗ ಚಾಟ್ ಮಸಾಲ ಮತ್ತು ಚಿಲ್ಲಿ ಪೌಡ್ರು ಎರಡನ್ನೂ ಹಾಕ್ತಿದ್ದೀನಿ. ಈಗ ಇದಕ್ಕೆ ಈರುಳ್ಳಿ ಮತ್ತು ಟೊಮೊಟೊ ಹಾಕ್ತಿದ್ದೀನಿ ಮತ್ತು ಕ್ಯಾರೆಟು ಹಾಕ್ತಿದ್ದೀನಿ. ಉಪ್ಪು ಹಪ್ಳದಲ್ಲೇ ಇರುತ್ತೆ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಈಗ ಚೋಚು ಹಾಕ್ಕೊತಿದ್ದೀನಿ. ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಇವಾಗ ಅದನ್ನು ಹಾಕ್ಕೊತಿದ್ದೀನಿ. ನೋಡಿ, ಪಾಪಡ್ ರೆಡಿ ಆಯಿತು. ಎಷ್ಟು ಬೇಗನೆ ಆಯಿತು. ಇದು ಈಸಿ ರೆಸಿಪಿ, ಬೇಗನೆ ಮಾಡ್ಬೋದು ಈವ್ನಿಂಗ್ ಸ್ನ್ಯಾಕ್ಸ್ಗೆ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ, ಯಾಕೆಂದರೆ ಕ್ರಂಚಿಯಾಗಿರುತ್ತೆ. ಎಲ್ಲೋ ಔಟ್ಸೈಡ್ ಹೋಗಿ ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡಿಕೊಂಡ್ರೆ ಹೆಲ್ತ್ಗೂ ಒಳ್ಳೆಯದು. ನೀವು ಒಂದ್ಸಲ ಟ್ರೈ ಮಾಡಿ ಫ್ರೀ ಇದ್ದಾಗ. ಥ್ಯಾಂಕ್ಸ್ ಫಾರ್ ವಾಚಿಂಗ್.